ಓಕೆ, ಈ ಬಳ್ಳಾರಿಯಲ್ಲಿ ಈ ರೆಡ್ಡಿಗಳ ಗಲಾಟೆ ನೋಡಿದ್ರೆ ನಾನು ಟಿವಿಲಿ ನೋಡಿವಿ. ನೋಡಿವಿ. ಏನ್ ಅನ್ಸುತ್ತೆ ನಿಂಗೆ ಅವ್ರು ನೋಡಿದ್ರೆ? ಅದೆಲ್ಲ ಬಿಜೆಪಿ ಸುಳ್ಳು ಸುಳ್ಳು ಅಂತೇಳಿ ಬಿಜೆಪಿ ಬಿಜೆಪಿಯವರು ಭಾರಿ ನಾಟಕ ಆಡ್ತಾರೆ. ನಾಟಕ ಆಡ್ತಾರೆ. ಏನ್ ತಿಳ್ಕೊಂಡಿದ್ದೀರಾ? ಅವರು ಕಳ್ಳರು. ಯಾರು ಕಳ್ರು? ರೆಡ್ಡಿಗಳು. ಬಿಜೆಪಿಯವರು ಮತ್ತೆ ರೆಡ್ಡಿಗಳು ಕಳ್ರು ಮತ್ತೆ ಕಳ್ರೆ ಅವರು. ಬಚ್ಚಿಗಣ್ಣೆ ಮಾತಾಡೋದು. ರೆಡ್ಡಿಗಾರರು ಬಿಡಿ ಸರ್, ಅವರೆಲ್ಲ ದೇಶಕ್ಕೆ ದೊಡ್ಡ ಭ್ರಷ್ಟರು, ಅವರೆಲ್ಲ ಭ್ರಷ್ಟವಾದಿಗಳು. ನಾವು ಸಹ ಬಳ್ಳಾರಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಅಲ್ಲಿನ ಸ್ಥಳೀಯ ಸಮಸ್ಯೆಗಳನ್ನೆಲ್ಲ ನೋಡಿದ್ದೀವಿ. ರಾತ್ರೋರಾತ್ರಿ ಕಬ್ಬಿಣದವ್ರನ್ನ ಓಬ್ಳಾಪುರ ಮೈನಿಂಗ್ ಸೆಂಟ್ರಿಂದ ಹೊರಗಡೆ ಸಾಗಿಸಿರೋಂತಾರೆ ಅವರೆಲ್ಲ. ಬಳ್ಳಾರಿಗೆ ನಾನು ಬೆಂಕಿ ಹಚ್ತೀನಿ ಅಂತ ಹೇಳಿ ಒಬ್ರು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ನಾನು ಬಿಟ್ಟಿದ್ರೆ ಬೇರೆ ತರಕ್ಕೆ ನಾನು ಮಾಡ್ತಾ ಇದ್ದೆ ಅಂತ ಹೇಳ್ತಾ. ಯಾರು ಸರ್ ಕರ್ನಾಟಕ? ಯಾರ್ದು? ಯಾರಪ್ಪ ಸರ್ ಕರ್ನಾಟಕ? ಎಲ್ಲರಿಗೂ ಸೇರಿದಲ್ವ ಕರ್ನಾಟಕ? ಅವ್ರು ಮಾತಾಡ್ಬೇಕಾದ್ರೆ ರಾಜಕಾರಣಿಗಳು ಕರೆಕ್ಟಾಗಿ ಮಾತಾಡ್ಬೇಕು, ನೋಡ್ಕೊಂಡ್ ಮಾತಾಡ್ಬೇಕು. ಯಾರನ್ನೇ ಮಾತಾಡ್ತಿದೀನಿ, ಬಳ್ಳಾರಿ ನಾನು ಬಿಟ್ಟಿದ್ರೆ ಅರ್ಧ ಗಂಟೆ ಸಿಕ್ಕಿದ್ರು ಸಾಕು ಅಂತ ಇನ್ನೊಬ್ರು ಹೇಳ್ತಾರೆ. ಒಂದ್ ದಿವಸ ಟೈಮ್ ಕೊಟ್ಟಿದ್ರೆ ಸಾಕು ಇನ್ನೊಬ್ರು ಹೇಳ್ತಾರೆ. ಅವ್ರ ಮನೇಲಿ ಗುಂಡು ಸಿಕ್ಕೈತೆ, ಇನ್ನೊಬ್ರ ಮನೇಲಿ ಒಬ್ರು ಸಾಯಿಸ್ಯಾರೆ, ಒಬ್ರ ಮೇಲೆ ಗುಂಡು ಸಿಕ್ಕೈತೆ. ಯಾರಿಗೋಸ್ಕರ ನಾವು ಇದು ಮಾಡೋದು? ಅನ್ನ ತಿಂತಾ ಇದೀವಿ ಅಲ್ವಾ? ನೋಡಿ, ಗುಂಡು ಹೊಡೆಯೋ ಸಂಸ್ಕೃತಿ ಇರೋದು ರೆಡ್ಡಿಗಳ ಹತ್ರ. ನಾವು ಕಾಂಗ್ರೆಸ್ನವ್ರು ಮಾಡಿದ್ದಲ್ಲ ಅದು. ಆ ಬಳ್ಳಾರಿನಲ್ಲಿ ಏನಾದಂಥ ಘಟನೆ ಏನಾಗಿದೆಯಲ್ಲ, ಮಹರ್ಷಿ ವಾಲ್ಮೀಕಿ ಅವರ ಒಂದು ಬ್ಯಾನರನ್ನು ಹಾಕಿದ್ದಂಥ ಕಾರಣಕ್ಕೆ ರೆಡ್ಡಿ ಅವ್ರ ಗುಂಪಿನವರು ಇದನ್ನ ಪ್ರೀಪೇಲ್ ಪ್ಲಾನ್ ಮಾಡಿಬಿಟ್ಟು ಇದನ್ನ ರೆಡ್ಡಿ ಅವರೇ ಮಾಡಿಸಿರೋದು. ಇವತ್ತು ಈ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ದೊಣ್ಣೆಗಳು ಸಿಕ್ಕಿದಾವೆ. ಇವತ್ತಿನ ದಿನ ಇಂಥ ನೀಚ ಸಂಸ್ಕೃತಿ ಇರೋದು ಬಿಜೆಪಿ ಅವ್ರ ಹತ್ರನೇ ವಿನಃ ಕಾಂಗ್ರೆಸ್ನವ್ರ ಹತ್ರ ಅಲ್ಲ.